ಈ ಗುರುಗಳ ಮಹತ್ವ ಎಷ್ಟಿದೆ ಅನ್ನುವುದಕ್ಕೆ ಭಾಗವತದಲ್ಲಿ ಒಂದು ದೃಷ್ಟಾಂತ ಕೊಡೋದಾದರೆ, ನೇರವಾಗಿ ಪರೀಕ್ಷಿತ್ ರಾಜರನ್ನು ವೇದವ್ಯಾಸ ರೂಪಿಯಾದ ಭಗವಂತನೇ ಉದ್ಧಾರ ಮಾಡಬಹುದಿತ್ತು ಭಾಗವತ ಉಪದೇಶ ಮಾಡಿ. ಆದರೆ ವೇದವ್ಯಾಸ ದೇವರು ಮಾಡಲಿಲ್ಲ. ವೇದವ್ಯಾಸ ದೇವರ ಮಗನಾದ ಶುಕ, ಆ ಶುಕಾಚಾರ್ಯರನ್ನು ಗುರುಗಳನ್ನು ಕಳಿಸಿಕೊಟ್ಟು ಪರೀಕ್ಷಿತ್ ರಾಜರ ಹತ್ತಿರ ಆ ಗುರುಗಳ ಮೂಲಕ, ಶುಕಾಚಾರ್ಯರ ಮೂಲಕ ಭಾಗವತವನ್ನು ಉಪದೇಶ ಮಾಡಿಸಿ ಪರೀಕ್ಷಿತನಿಗೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಮೂಲ ಮೋಕ್ಷವನ್ನೇ ಕೊಟ್ಟಿದ್ದಾನೆ ಅಂದ ಮೇಲೆ ಇದು ಗುರುಗಳ ಅನುಗ್ರಹದ ಮೂಲಕವೇ ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅನ್ನುವುದಕ್ಕೆ ಇದು ಒಳ್ಳೆಯ ಉದಾಹರಣೆ ಅನ್ನುವುದನ್ನು ಭಾಗವತದಲ್ಲಿ ನಾವು ಕಾಣಬಹುದು. ಹೀಗೆ ಪ್ರತಿಯೊಂದು ಭಾಗವತದ ತತ್ವಗಳನ್ನು ತಮ್ಮ ಕೃತಿಗಳಲ್ಲಿ ಜೋಡಿಸಿ ವಾದಿರಾಜ ಗುರುಸಾರ್ವಭೌಮರು ಭಾಗವತದ ಅನುಸಂಧಾನವನ್ನು ಪ್ರತಿನಿತ್ಯ ನಾವು ಮಾಡಬೇಕು ಅನ್ನುವ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ರಮಾ ರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ ಅಂತ ಹೇಳಿ, ಅಂತಹ ಭಗವಂತ ಯಾವ ಶುದ್ಧವಾದ ಪ್ರತೀಕದಲ್ಲಿ ನಾವು ಭಗವಂತನನ್ನು ಕಾಣ್ತೇವೋ ಅಂತಹ ಪರಮಾತ್ಮನ ಮಹಿಮೆ ಏನು ಅನ್ನುವುದನ್ನು ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ಕೃಪಾಲು, ಅತ್ಯಂತ ಕೃಪಾಲುವಾದವನು ಭಗವಂತ. ಕರುಣಾಮಯಿ, ದಯಾಳುವಾದ ಭಗವಂತ, ಹಯಗ್ರೀವ ರೂಪಿಯಾದ ಪರಮಾತ್ಮ ಅಂತ ವಿಶೇಷಣವನ್ನು ಕೊಡ್ತಾರೆ. ಏನು ದಯಾಳು ಭಗವಂತ? ಯಾಕೆಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಇವತ್ತೂ ಕೂಡ ಭಕ್ತರು ಸ್ತೋತ್ರ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಆ ಭಗವಂತ ಅದನ್ನು ಕೇಳ್ತಾನೆ. ಅಂದರೆ ಅವನು ಎಷ್ಟು ದಯಾಳುವಾಗಿರಬೇಕು, ಎಷ್ಟು ಕರುಣಾಳು ಆಗಿರಬೇಕು. ಗಜೇಂದ್ರ ತಾನು ಪಶು ಆದರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಲಕ್ಷ್ಮಿಗೂ ಹೇಳದಂತೆ ಗಜೇಂದ್ರನಿಗೆ ಒಲಿದ ಪರಮಾತ್ಮ ಅನುಗ್ರಹ ಮಾಡಿದ, ಬಂದು ದರ್ಶನ ಕೊಟ್ಟ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಅದರ ಅರ್ಥ ಏನು ಅಂತಂದರೆ ಲಕ್ಷ್ಮಿಯನ್ನು ಬಿಟ್ಟು ಬಂದವ ಅಂತ ಅರ್ಥ ಅಲ್ಲ. ಆ ಭಕ್ತರ ಮೇಲೆ ಪರಮಾತ್ಮ ಎಷ್ಟು ಆದರವನ್ನು ಮಾಡ್ತಾನೆ, ದಯಾಳು, ಅತ್ಯಂತ ಕೃಪೆ ಮಾಡ್ತಾನೆ ಭಕ್ತರ ಮೇಲೆ ಅನ್ನುವುದಕ್ಕೆ ಇದು ಒಳ್ಳೆಯ ಉದಾಹರಣೆಯಾಗಿದೆ. ಹಾಗಾಗಿ ನಾವು ಭಗವಂತನನ್ನು ಈ ಗುಣದ ಮೂಲಕ ಉಪಾಸನೆ ಮಾಡಬೇಕು ಅನ್ನುವುದನ್ನು ವಾದಿರಾಜರು ತೋರಿಸಿಕೊಡ್ತಾರೆ. ಕೃಪಾಲೋ ಅಂತ ಸಂಬೋಧನೆ ಮಾಡ್ತಾರೆ. ಹೇ ಕೃಪಾಲೋ, ದಯಾಳು, ಅತ್ಯಂತ ದಯಾಮಯನಾದ ಪರಮಾತ್ಮನೇ, ನನ್ನ ಮೇಲೂ ಕೂಡ ನಾನು ದಯಮಾಡಿ ಅನುಗ್ರಹಿಸಿ ನನಗೆ ದರ್ಶನ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾಕೆ ನೀನು ಕೃಪಾಳು ಅಂತಂದರೆ, ಪಾಮರನಾದ ನಾನು ನಿನ್ನನ್ನು ಸ್ತೋತ್ರ ಮಾಡಿದರೂ ಕೂಡ ಆ ಸ್ತೋತ್ರವನ್ನು ನೀನು ಕೇಳ್ತೀಯಲ್ಲ, ಎಷ್ಟು ಕರುಣಾಮಯಿ ನೀನು ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಭಗವಂತನ ಕರುಣೆಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ, ಅಲ್ಲಿ ಒಂದು ಸಂಧಿ, ಅದಕ್ಕೆ ಕರುಣಾಸಂಧಿ ಎಂಬುದಾಗಿಯೇ ಹೆಸರು. ಭಗವಂತನ ಆ ಕರುಣೆಗೆ ಅನೇಕ ದೃಷ್ಟಾಂತಗಳು ಹರಿಕಥಾಮೃತ ಸಾರದಲ್ಲಿ ನಾವು ಕಾಣಬಹುದು. ಜಗನ್ನಾಥದಾಸರು ಅದನ್ನೇ ಸಂಗ್ರಹ ಮಾಡ್ತಾರೆ. ಕೃಪಾಳುವಾದ, ಕರುಣಾಳುವಾದ ಆ ಭಗವಂತನನ್ನು ಆ ಸಂಧಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಹೇ ಹಯಗ್ರೀವ ರೂಪಿಯಾದ ಭಗವಂತನೇ, ಅತ್ಯಂತ ಕರುಣಾಳು ನೀನು. ಯಾಕೆಂದರೆ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತೀನಿ ನೀನು? ಒಂದ ಎರಡ, ಅನೇಕ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಿ. ದಾಸರು ಅದನ್ನೇ ಉದಾಹರಣೆ ಕೊಡ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಭಕ್ತರು ಭಕ್ತಿಯಿಂದ ಹಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ತಾನು ಕೇಳ್ತಾನಂತೆ. ಯಾರಾದರೂ ಭಗವಂತನ ಬಗ್ಗೆ ಹೇಳಿದರೆ, ಅವನನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮ ಕೂತು ಆ ಭಕ್ತರ ಸ್ತೋತ್ರವನ್ನು ಆಲಿಸ್ತಾನಂತೆ. ಅವನು ಕೇಳಬೇಕು ಅಂತ ನಿಯಮ ಇಲ್ಲ, ಆದರೂ ಭಗವಂತ ಕೇಳ್ತಾನೆ. ಹಾಗಾಗಿ ಭಗವಂತ ಅತ್ಯಂತ ದಯಾಳು, ಅತ್ಯಂತ ಕೃಪಾಲು ಎಂಬುದಾಗಿ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಅತ್ಯಂತ ಕೃಪಾಲುವಾದ ಶ್ರೀಮನ್ ಮಧ್ವಾಚಾರ್ಯರ ಹೃದಯದಲ್ಲಿ ಸದಾ ವಾಸ ಮಾಡಿಕೊಂಡಿರುವ
ಲಕ್ಷ್ಮೀಪತಿಯಾಗಿರತಕ್ಕಂತಹ ಹಯಗ್ರೀವ, ಹೇ ಹಯಗ್ರೀವ ರೂಪಿಯಾದ ಭಗವಂತನೇ ಅಂತ ಸಂಬೋಧನೆ ಮಾಡುತ್ತಾರೆ. ನೋಡಿ, ಇಲ್ಲಿ ಹಯಗ್ರೀವನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಹಯಗ್ರೀವ ರೂಪಿ ಅದು ಒಂದು ಜ್ಞಾನಪ್ರದ, ಜ್ಞಾನವನ್ನು ಕೊಡುವ ರೂಪ ಅದು. ಯಾಕೆಂದರೆ ಈಗ ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ, ಆದರೆ ಆ ಸ್ತೋತ್ರ ಹೇಗಿರಬೇಕು ಅಂದರೆ ಜ್ಞಾನಪೂರ್ವಕವಾಗಿರಬೇಕು. ಸ್ತುತಿ ನಿನ್ನನ್ನು ತಿಳಿದು, ನಿನ್ನ ಗುಣಗಳನ್ನು ತಿಳಿದುಕೊಂಡು ಆ ನಂತರದಲ್ಲಿ ನಿನ್ನ ಮಹಾತ್ಮೆಯ ಮೂಲಕ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ನೀನು ನನಗೆ ಸರಿಯಾದ ತಿಳುವಳಿಕೆ, ಜ್ಞಾನವನ್ನು ನೀಡುವಂತಹ ಜ್ಞಾನಪ್ರದನಾದ ಜ್ಞಾನರೂಪಿಯಾದ ಹಯಗ್ರೀವ ರೂಪಿ ಪರಮಾತ್ಮನನ್ನು ಸಂಬೋಧನೆ ಮಾಡುತ್ತಾ ಕೃಪಾಲೋ ಹೇ ಹಯಗ್ರೀವ ಎಂಬುದಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದ್ಯಾಕೆ ಹಯಗ್ರೀವನನ್ನೇ ಸ್ತುತಿ ಮಾಡಿದ್ದಾರೆ ಅಂತಂದರೆ ಇದಕ್ಕೊಂದು ಕಾರಣ ಹೇಳ್ತಾರೆ. ಮುಂದೆ ಈ ಸ್ತೋತ್ರದಲ್ಲಿ ಅನೇಕ ಇಂದ್ರಿಯಗಳಲ್ಲಿದ್ದ ದೋಷಗಳ ಚಿಂತನೆಯನ್ನು ವಾದಿರಾಜರು ನಡೆಸಿದ್ದಾರೆ. ಇಂದ್ರಿಯಗಳನ್ನು ಹೇಗೆ ನಾವು ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ಇಂದ್ರಿಯಗಳನ್ನು ಗೆಲ್ಲುವುದು ಹೇಗೆ, ಆ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ. ಇಂದ್ರಿಯಗಳು ಹೇಳಿದ ಹಾಗೆ ನಾವು ಕೇಳ್ತೇವೆ ಅಷ್ಟೇ ಹೊರತು ನಾವು ಹೇಳಿದ ಹಾಗೆ ಇಂದ್ರಿಯಗಳು ಕೇಳ್ತಾ ಇಲ್ಲ. ಹಾಗಾದರೆ ಇಂದ್ರಿಯಗಳು ನಮ್ಮ ವಶ ಆಗಬೇಕು. ಒಬ್ಬ ಸಾಧಕನಾದ ಜೀವ ಭಗವಂತನ ಅನುಗ್ರಹವನ್ನು ಪಡೆಯಬೇಕಾದರೆ ತಾನು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಬೇಕು. ಮನೋನಿಗ್ರಹ, ಮನೋಜಯವನ್ನು ಪಡಿಬೇಕು, ಇಂದ್ರಿಯ ಜಯವನ್ನು ಪಡೆದುಕೊಳ್ಳಬೇಕು ಒಬ್ಬ ಸಾಧಕನಾದ ಜೀವ. ಅದನ್ನು ತಿಳಿಸಲಿಕ್ಕೋಸ್ಕರ ಹಯಗ್ರೀವ ರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಕೃಪಾಲೋ ಹೇ ಹಯಗ್ರೀವ ಅಂತ ಅವನನ್ನು ಸಂಬೋಧನೆ ಮಾಡಿದ್ದಾರೆ. ನೋಡಿ, ಉಪನಿಷತ್ತು ಹೇಳುತ್ತೆ, ಇಂದ್ರಿಯಾಣಿ ಹಯಾನ್ಯಾಹು. ಈ ಇಂದ್ರಿಯಗಳಿಗೆ ಉಪನಿಷತ್ತು ಹೋಲಿಕೆ ಕೊಡ್ತಾ, ಹೇಗದು ಇಂದ್ರಿಯಗಳು ಅಂದರೆ ಹಯಾನ್ಯಾಹು, ಕುದುರೆಗಳಂತೆ ಅಂತ ಇಂದ್ರಿಯಗಳಿಗೆ ಕುದುರೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ನೋಡಿ, ಕುದುರೆ ಅಂತಂದರೆ ಅದು ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಹಯಗತವು ಅಂತ ಧಾತು, ನಿರಂತರ ವೇಗವಾಗಿ ಓಡತಕ್ಕಂತಹ ಪ್ರಾಣಿ ಅಂತಂದರೆ ಅದು ಕುದುರೆ. ಉಪನಿಷತ್ತು ಇಂದ್ರಿಯಗಳಿಗೆ ಕುದುರೆಯ ಹೋಲಿಕೆಯನ್ನು ಕೊಟ್ಟಿದೆ. ಯಾಕೆ ಅಂತಂದರೆ ಇಂದ್ರಿಯಗಳು ಕೂಡ ಓಡ್ತಾನೇ ಇರ್ತವೆ, ಒಂದು ಕಡೆ ನಿಲ್ಲೋದೇ ಇಲ್ಲ. ವಿಷಯ ಪದಾರ್ಥಗಳಲ್ಲಿ ಇಂದ್ರಿಯಗಳು ನಿರಂತರ ಚಲಿಸ್ತಾ ಇರ್ತವೆ. ಹಾಗಾಗಿ ಹಯಮುಖವುಳ್ಳಂತಹ ಅಂದರೆ ಇಂದ್ರಿಯಗಳಿಗೆ ಹೋಲಿಕೆ ಕೊಟ್ಟ ಆ ಕುದುರೆಯ ಮುಖವುಳ್ಳಂತಹ ನಿನ್ನನ್ನು ಉಪಾಸನೆ ಮಾಡ್ತೀನಿ, ನನ್ನ ಇಂದ್ರಿಯಗಳು ಕೂಡ ನನ್ನ ವಶವಾಗುವಂತೆ ನೀನು ಮಾಡು ಅಂತ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಅವನೇ ಹೃಷಿಕೇಶ ಅಂತ ಇನ್ನೊಂದು ಹೆಸರು ಹಯಗ್ರೀವನಿಗೆ. ಹೃಷಿಕಾಣಾಂ ಇಂದ್ರಿಯಾಣಾಂ ಈಶಃ ಹೃಷಿಕೇಶ. ಯಾಕೆ ದೇವರಿಗೆ ಹೃಷಿಕೇಶ ಅಂತ ಹೆಸರು ಅಂದರೆ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ ಭಗವಂತ. ಆ ಇಂದ್ರಿಯಗಳನ್ನು ನಡೆಸುವವನು ಭಗವಂತ. ಆ ಇಂದ್ರಿಯಗಳಲ್ಲಿ ಭಗವಂತ ತಾನಿದ್ದು ಇಂದ್ರಿಯಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂತಹವನು ಹಯಗ್ರೀವ ಹೃಷಿಕೇಶ ರೂಪಿಯಾದ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ನೀನು ನನಗೆ ಏನು ಮಾಡಬೇಕು ಅಂತಂದರೆ, ಹಯ ಅಂದರೆ ಕುದುರೆ ಮುಖವುಳ್ಳವನು ನೀನು. ಕುದುರೆಗಳಂತೆ ಇರುವ ನನ್ನ ಇಂದ್ರಿಯಗಳನ್ನು ನಿಯಮನೆ ಮಾಡಲಿಕ್ಕೆ ನೀನೇ ಸಮರ್ಥನಿದ್ದಿ. ಆದ್ದರಿಂದ ನೀನು ನನ್ನ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿರುವಂತೆ ನೀನು ಅನುಗ್ರಹಿಸುವಂತ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಅನೇಕ ಜ್ಞಾನಿಗಳಿದ್ದಾರೆ. ಸಾಧನೆಯ ಮಜಲನ್ನು ತಾವು ತಲುಪಿ ಇನ್ನೇನು ಕೊನೆಯ ಗುರಿ ಮುಟ್ಟಬೇಕು, ಸಾಧನೆಯ ಗುರಿಯನ್ನು. ಆಗ ಇಂದ್ರಿಯಗಳಿಗೆ ಸೋತು ತಮ್ಮ ಸಾಧನೆಯ ಗುರಿಯನ್ನು ಮುಟ್ಲಿಕ್ಕಾಗಲಿಲ್ಲ ಅನ್ನೋದನ್ನು ಅನೇಕ ದೃಷ್ಟಾಂತಗಳನ್ನು ಶಾಸ್ತ್ರಗಳಲ್ಲಿ ನಾವು ಕೇಳ್ತೇವೆ. ಋಷಿಮುನಿಗಳೆಲ್ಲ ಎಷ್ಟು ಶ್ರಮಪಟ್ಟಿದ್ದಾರೆ. ಅವರ ತಪಸ್ಸು, ಅವರ ನಿಯಮ, ಅವರ ಯಜ್ಞ ಯಾಗಾದಿಗಳು, ಆಹಾರದ ನಿಯಮಗಳು, ಯಾಕಿದೆಲ್ಲ? ಅದು ಇಂದ್ರಿಯ ಜಯ, ಮನೋಜಯಕ್ಕೋಸ್ಕರವೇ ಇಷ್ಟೆಲ್ಲ ನಿಯಮಗಳನ್ನು ಶಾಸ್ತ್ರ ವಿಧಾನ ಮಾಡಿದೆ. ಚಾತುರ್ಮಾಸ್ಯಾದಿ ವ್ರತಗಳು, ಏಕಾದಶ್ಯಾದಿ ವ್ರತಗಳನ್ನು ಯಾಕೆ
ಶಾಸ್ತ್ರಗಳು ನಿಯಮನೆ ಮಾಡಿದೆ ಅಂತಂದರೆ ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅಥವಾ ಇಂದ್ರಿಯಗಳನ್ನು ಜಯಿಸಲಿಕ್ಕೆ ಬೇಕಾಗಿರತಕ್ಕಂತಹ ಇಂತಹ ವ್ರತ ನಿಯಮಗಳನ್ನು ಶಾಸ್ತ್ರಗಳು ವಿಧಾನ ಮಾಡಿವೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾ ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ ಭುಂಜಂತಿ ಯೇ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಃ ಪ್ಲವೇತ್ ಸಾಗರೇ. ಒಬ್ಬ ಕವಿ ಹೇಳ್ತಾನೆ, ನಿಜವಾಗಲೂ ಒಬ್ಬ ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಇದೆ ಅಂತಾದರೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನು ಅಂತಂದರೆ ವಿಂಧ್ಯಃ ಪ್ಲವೇತ್ ಸಾಗರೇ. ಅದು ನಂಬುವ ಹಾಗಿಲ್ಲಂತೆ. ಯಾಕೆ ಅಂತಂದರೆ ವಿಂಧ್ಯ ಪರ್ವತ ಎಷ್ಟು ದೊಡ್ಡ ಪರ್ವತ, ವಿಂಧ್ಯ ಪರ್ವತ. ಆ ವಿಂಧ್ಯ ಪರ್ವತ ಸಾಗರೆ ಸಮುದ್ರದಲ್ಲಿ ತೇಲ್ತಾ ಇದೆ. ಪರ್ವತ ಅಂತಂದರೆ ಕತೆ ಹೇಳಿದರೆ ಯಾರಾದರೂ ಕೇಳ್ತಾರಾ? ನೀರಿನಲ್ಲಿ ಪರ್ವತ ತೇಲುತ್ತಾ? ಸಾಧ್ಯವಿಲ್ಲ. ಒಂದು ಕಲ್ಲು, ಸಣ್ಣ ಕಲ್ಲು ಹಾಕಿದರೂ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಅಂದಮೇಲೆ ಪರ್ವತ ನೀರಿನ ಮೇಲೆ ತೇಲತ್ತೆ ಅಂದರೆ ಹೇಗೆ ಯಾರು ನಂಬುವುದಿಲ್ಲವೋ ಹಾಗೆ ಇಂದ್ರಿಯ ನಿಗ್ರಹ, ಇಂದ್ರಿಯ ಜಯವನ್ನು ಪಡೆದಿದ್ದಾನೆ ಒಬ್ಬ ಮನುಷ್ಯ ಅಂತ ಯಾರಾದರೂ ಹೇಳಿದ್ರೆ ಇದರಂತೆ, ಅಂದರೆ ನೀರಿನ ಮೇಲೆ ಸಮುದ್ರದಲ್ಲಿ ಪರ್ವತ ತೇಲಿದಂತೆ ಅಂತ ಹೇಳಿದರೆ ಹೇಗೆ ನಂಬುವುದಿಲ್ಲವೋ ಹಾಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅಷ್ಟು ಕಷ್ಟ ಅನ್ನೋ ಅಭಿಪ್ರಾಯ. ಹಾಗಾದರೆ ಋಷಿಮುನಿಗಳಿಗೆ ಇಂದ್ರಿಯ ನಿಗ್ರಹ ಇಲ್ಲವೇ ಇರಲಿಲ್ಲ ಅನ್ನೋ ಭಾವನೆಯಿಂದ ಹೇಳಿದ್ದಲ್ಲ. ಅಂದರೆ ಇಂದ್ರಿಯಗಳನ್ನು ಜಯಿಸುವುದು ಬಹಳ ಕ್ಲಿಷ್ಟಕರವಾದದ್ದು ಅನ್ನುವ ಒಂದು ವಿಷಯವನ್ನು ತಿಳಿಸಲಿಕ್ಕೋಸ್ಕರ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ.